ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮತ್ತೆ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗ್ತದೆ. ಬಹಳ ದಿನಗಳ ನಂತರ ಮೇನ್ ಬೋರ್ಡ್ ಐಪಿಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿರುವಂಥ ಐಪಿಒ ಅಜಾಕ್ಸ್ ಇಂಜಿನಿಯರಿಂಗ್ನ ಐಪಿಒ ಆಗಿರುತ್ತೆ. ಈ ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿದೆ, ಫಿನಾನ್ಷಿಯಲ್ ಕಂಡೀಷನ್ ಯಾವ ರೀತಿಯಲ್ಲಿ ಕಾಣಿಸುತ್ತೆ, ಯಾವ ಒಂದು ವ್ಯಾಲ್ಯೂಷನಲ್ಲಿ ಐಪಿಒನ ತರ್ತಿದ್ದಾರೆ, ಯಾವ ಕೆಟಗರಿಗಳಲ್ಲಿ ಎಷ್ಟು ಆಫರನ್ನು ಮಾಡ್ತಿದ್ದಾರೆ, ಹಾಗೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಒಂದು ಐಪಿಒನಲ್ಲಿ ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಲಾಂಗ್ ಟರ್ಮ್ಗೆ ಈ ಒಂದು ಕಂಪನಿನ ಕನ್ಸಿಡರ್ ಮಾಡ್ಕೋಬೋದಾ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅಜಾಕ್ಸ್ ಇಂಜಿನಿಯರಿಂಗ್ 1992ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಮೇಜರ್ ಆಗಿ ಕಾಂಕ್ರೀಟ್ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಾಂಕ್ರೀಟ್ ಅನ್ನ ಮಿಕ್ಸ್ ಮಾಡೋದಕ್ಕೆ ಆಟೋಮ್ಯಾಟಿಕ್ ಮಿಕ್ಸರ್ಸ್ಗಳು, ಹಾಗೆ ರಸ್ತೆ ಕಾಮಗಾರಿಗಳಲ್ಲಿ ಬಳಸುವಂಥ ಕಾಂಕ್ರೀಟ್ ಎಕ್ವಿಪ್ಮೆಂಟ್ಸ್ಗಳು, ಕಾಂಕ್ರೀಟ್ ಅನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್, ಈ ರೀತಿಯಲ್ಲಿ ಕಾಂಕ್ರೀಟ್ ಎಕ್ವಿಪ್ಮೆಂಟ್ಸ್ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಟೋಟಲ್ 144 ಡಿಫ್ರೆಂಟ್ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಕೊನೆಯ 10 ವರ್ಷಗಳಲ್ಲಿ 30,000 ಯೂನಿಟ್ ಪ್ರಾಡಕ್ಟ್ಸ್ಗಳನ್ನು ಇವರು ಸೆಲ್ ಮಾಡಿದ್ದಾರೆ. ಕರ್ನಾಟಕದ ಕಂಪನಿ ಆಗಿರ್ತಾರೆ. ಕರ್ನಾಟಕದಲ್ಲಿ 4 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೂಡ ಇದೆ. 79 ಫುಲ್ ಟೈಮ್ ಎಂಪ್ಲಾಯೀಸ್ಗಳು ಡಿಸೈನ್ ಮತ್ತು ಡೆವಲಪ್ಮೆಂಟ್ ಟೀಮ್ನಲ್ಲಿ ಕೆಲಸ ಮಾಡ್ತಾರೆ. ಕಂಪನಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ತಾವೇ ಡಿಸೈನ್ ಮಾಡಿ ಅದನ್ನು ಡೆವಲಪ್ ಕೂಡ ಮಾಡ್ತಾರೆ. ಇವರ ಟೋಟಲ್ ಎಂಪ್ಲಾಯೀಸ್ಗಳಲ್ಲಿ 16% ಎಂಪ್ಲಾಯೀಸ್ ಈ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಟೀಮ್ನಲ್ಲೇ ಕೆಲಸ ಮಾಡ್ತಾರೆ. 51 ಡೀಲರ್ಶಿಪ್ಗಳನ್ನು ಕೂಡ ಕಂಪನಿ ಕೊಟ್ಟಿದ್ದಾರೆ. 23 ಸ್ಟೇಟ್ಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. ಟೋಟಲ್ 63 ಬ್ರಾಂಚ್ಗಳನ್ನು ಕೂಡ ಹೊಂದಿದ್ದಾರೆ. 114 ಟಚ್ ಪಾಯಿಂಟ್ಸ್, 34 ಸರ್ವಿಸ್ ಸೆಂಟರ್ಗಳನ್ನು ಕಂಪನಿ ಹೊಂದಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಡೀಲರ್ಶಿಪ್ಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ. 25 ಡೀಲರ್ಸ್ ಬೇರೆ ಬೇರೆ ದೇಶಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೌತ್ ಈಸ್ಟ್ ಏಷ್ಯಾ, ಮಿಡಲ್ ಈಸ್ಟ್ ಹಾಗೆ ಆಫ್ರಿಕಾಗೆ ಪ್ರಾಡಕ್ಟ್ಸ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಟೋಟಲ್ 15,700ಕ್ಕೂ ಹೆಚ್ಚಿನ ಕಸ್ಟಮರ್ಸ್ಗಳಿಗೆ ಇವರು ತಮ್ಮ ಎಕ್ವಿಪ್ಮೆಂಟ್ಸ್ಗಳನ್ನು ಆಲ್ರೆಡಿ ಸೆಲ್ ಮಾಡಿದ್ದಾರೆ. ಅಜಾಕ್ಸ್ ಇಂಜಿನಿಯರಿಂಗ್ನ ಐಪಿಒ ಫೆಬ್ರವರಿ 10ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಫೆಬ್ರವರಿ 12ರವರೆಗೂ ಈ ಒಂದು ಐಪಿಒನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಫೇಸ್ ವ್ಯಾಲ್ಯೂ ₹1 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 599, ಕಟ್ ಆಫ್ ಪ್ರೈಸ್ ₹629 ಸೆಟ್ ಆಗಿದೆ. ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ 629ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಒಂದು ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 23 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಬೇಕು. 23 ಶೇರ್ಸ್ಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ. 23 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,467 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ಅಪ್ಲೈ ಮಾಡ್ಬೋದು. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಒಂದು ಅಕೌಂಟ್ನಲ್ಲಿ ಒಂದು ಲಾಟ್ಗೆ ಮಾತ್ರ ಅಪ್ಲೈ ಮಾಡಿ. ಯಾಕೆಂದರೆ ಐಪಿಒ ಕಂಪ್ಲೀಟ್ ಆಗಿ ಓವರ್ ಸಬ್ಸ್ಕ್ರೈಬ್ ಆದಾಗ ಕೇವಲ ಒಂದು ಲಾಟನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇದ್ದರೆ ಎಲ್ಲ ಅಕೌಂಟ್ಗಳಲ್ಲಿ ನೀವು ಒಂದು ಲಾಟ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡುವಂಥ ಪ್ಲಾನ್ಸ್ ಇದ್ದರೆ ಆಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಐಪಿಒ ಅಲಾಟ್ಮೆಂಟ್ ಡೇಟ್ 13 ಫೆಬ್ರವರಿ ಆಗಿರುತ್ತೆ. ರೀಫಂಡ್ ನಿಮಗೆ 14 ಫೆಬ್ರವರಿಗೆ ಕ್ರೆಡಿಟ್ ಆಗುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ 14 ಫೆಬ್ರವರಿಗೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಐಪಿಒ ಲಿಸ್ಟಿಂಗ್ ಡೇಟ್ 17 ಫೆಬ್ರವರಿ ಆಗಿದೆ. ಅಜಾಕ್ಸ್ ಇಂಜಿನಿಯರಿಂಗ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವಿನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗುತ್ತೆ. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 66 ಕೋಟಿ ಇದ್ದಂಥ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ಗೆ 225 ಕೋಟಿಗೆ ಜಂಪ್ ಆಗಿದೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ನ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ 101 ಕೋಟಿಯ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗ್ತದೆ. ಇನ್ನು 2 ಕ್ವಾರ್ಟರ್ನ ರಿಸಲ್ಟ್ ಕೂಡ ಬರಬೇಕಾಗಿದೆ. ನೆಟ್ವರ್ತ್ ರಿಸರ್ವ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಒಂದು ಡೆಟ್ ಫ್ರೀ ಕಂಪನಿ ಆಗಿದೆ. ಯಾವುದೇ ರೀತಿಯ ಸಾಲ ಇಲ್ಲ. ಓವರ್ ಆಲ್ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ನೋಡೋದಕ್ಕೆ ಸಿಗುತ್ತೆ. ಐಪಿಒ ಇಶ್ಯೂ ಸೈಜ್ 1269 ಕೋಟಿ ಆಗಿರುತ್ತೆ. ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇಲ್ಲ. ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್, ಪ್ರಮೋಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಈ ಒಂದು ಐಪಿಒನಿಂದ ಏನು ಅಮೌಂಟ್ ಸಿಗುತ್ತೆ ಅದು ಆ ಇನ್ವೆಸ್ಟರ್ಸ್ ಮತ್ತು ಪ್ರಮೋಟರ್ಸ್ಗಳಿಗೆ ಹೋಗುತ್ತೆ. ಯಾರಿಗೆ ಎಷ್ಟು ಶೇರ್ಸ್ ಆಫರ್ ಆಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡ್ತಿದ್ದಾರೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡ್ತಿದ್ದಾರೆ. ಐಪಿಒ ಇಶ್ಯೂ ಸೈಜ್ 1300 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೀಡಿಯಂ ಸೈಜ್ನ ಐಪಿಒ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಅಂದರೆ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಇದ್ದರೆ ಓವರ್ ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ಗಳು ಕೂಡ ಇದೆ. ಅಜಾಕ್ಸ್ ಇಂಜಿನಿಯರಿಂಗ್ನ ಐಪಿಒ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ ₹629 ಸೆಟ್ ಮಾಡಿದರೆ. ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಮಾರ್ಕೆಟ್ ಕ್ಯಾಪ್ 7,195 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾರೆ. ಅರ್ನಿಂಗ್ ಪರ್ ಶೇರ್ ₹20 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಇರೋದ್ರಿಂದ ಕಂಪನಿಯ ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತದೆ.
32ರ ಪಿಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವರ ಕಾಂಪಿಟೇಟರ್ ಕಂಪನಿಗಳ ಆವರೇಜ್ ಪಿ 45ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ROE ROCE ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 25%ನ ROE 32%ನ ROCE ನೋಡೋದಕ್ಕೆ ಸಿಗುತ್ತೆ. ಯಾವುದೇ ರೀತಿಯ ಡೆಟ್ ಕಂಪನಿಯಲ್ಲಿ ಇಲ್ಲ. ರಿಟರ್ನ್ ಆನ್ ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ವ್ಯಾಲ್ಯೂಷನಲ್ಲಿ ಕಂಪನಿ IPOನ ತರ್ತಿದ್ದಾರೆ. ಕಾಂಪಿಟೇಟರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್, BML ಹಾಗೆ ಎಸ್ಕಾರ್ಟ್ ಇವರ ಕಾಂಪಿಟೇಟರ್ ಆಗಿರ್ತಾರೆ. ಎಲ್ಲಾ ಕಂಪನಿಗಳು ಅಜಾಕ್ಸ್ ಇಂಜಿನಿಯರಿಂಗ್ ಗಿಂತ ಹೈಯರ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಅಜಾಕ್ಸ್ ಇಂಜಿನಿಯರಿಂಗ್ ಏನು ಪ್ರೈಸ್ ಅನ್ನು ಸೆಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಒಂದು ಪ್ರೈಸ್ನಲ್ಲಿ ಅಂದರೆ ವಿತ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಲಿಸ್ಟ್ ಆದರೆ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಅಜಾಕ್ಸ್ ಇಂಜಿನಿಯರಿಂಗ್ IPO ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿ ಸೆಲ್ಫ್ ಲೋಡಿಂಗ್ ಕಾಂಕ್ರೀಟ್ ಮಿಕ್ಸರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸೆಗ್ಮೆಂಟ್ನಲ್ಲಿ 75% ಮಾರ್ಕೆಟ್ ಶೇರನ್ನು ಹೊಂದಿದ್ದಾರೆ. ಭಾರತದಲ್ಲಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಕೂಡ ಆಗಿರ್ತಾರೆ. ಹಾಗೆ ಬೇರೆ ಬೇರೆ ರೀತಿಯ ಕಾಂಕ್ರೀಟ್ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಒಂದು ಕಾಂಪ್ರಿಹೆನ್ಸಿವ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ಇದೆ. ತಾವೇ ಡಿಸೈನ್ ಮಾಡ್ತಾರೆ. ಡೆವಲಪ್ಮೆಂಟ್ ಹಾಗೆ ಇಂಜಿನಿಯರಿಂಗ್ ಕೇಪಬಿಲಿಟೀಸ್ ಅನ್ನು ಹೊಂದಿರೋದು ಕೂಡ ಕಂಪನಿಗೆ ಒಂದು ಸ್ಟ್ರೆಂತ್ ಆಗಿರುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಅನ್ನು ಹೊಂದಿದ್ದಾರೆ. ಕಂಪ್ಲೀಟ್ ಆಗಿ ಟೆಕ್ನಾಲಜಿ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅನ್ನು ಮಾಡ್ತಾರೆ. ಲಾರ್ಜ್ ನೆಟ್ವರ್ಕ್ ಆಫ್ ಡೀಲರ್ಸ್ಗಳು ಇರೋದು ಕಂಪನಿಗೆ ಸ್ಟ್ರೆಂತ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಕಸ್ಟಮರ್ ಬೇಸ್ ಕೂಡ ಡೈವರ್ಸಿಫೈಡ್ ಆಗಿ ಕಾಣಿಸುತ್ತೆ. ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಟೀಮ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. IPO ರಿಸ್ಕ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು IPO ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಸೊ IPO ನಿಂದ ಬಂದಂಥ ದುಡ್ಡನ್ನ ಕಂಪನಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ನಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕನ್ಸ್ಟ್ರಕ್ಷನ್ ಮತ್ತೆ ಇನ್ಫ್ರಾ ಸೆಗ್ಮೆಂಟ್ ನಲ್ಲಿ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಅನ್ನು ಹೊಂದಿದ್ದಾರೆ. ಕನ್ಸ್ಟ್ರಕ್ಷನ್ ಇನ್ಫ್ರಾ ಆಕ್ಟಿವಿಟೀಸ್ಗಳು ಕಡಿಮೆ ಆದರೆ ಇವರ ಬಿಸ್ನೆಸ್ ಕೂಡ ಸ್ಲೋ ಡೌನ್ ಆಗುವಂತ ರಿಸ್ಕ್ ಇರುತ್ತೆ. ರಾ ಮೆಟೀರಿಯಲ್ಸ್ಗಳನ್ನ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಪ್ರೈಸಸ್ ಇನ್ಕ್ರೀಸ್ ಆದರೆ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಕಾಂಪಿಟೇಷನ್ ಕೂಡ ಸಾಕಷ್ಟು ಇರುತ್ತೆ. ಸಾಕಷ್ಟು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ಸ್ನಲ್ಲಿ ಕೂಡ ಇವರೇನು ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಆರ್ಡರ್ಸ್ಗಳು ಕಡಿಮೆ ಆಗ್ತಾ ಹೋದರೆ ಕಂಪನಿಯ ರೆವೆನ್ಯೂಸ್ ಅಥವಾ ಪ್ರಾಫಿಟ್ಸ್ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಸೊ ಯಾವುದೇ ಒಂದು IPO ಓಪನ್ ಆಗೋದಕ್ಕೂ ಮುಂಚೆ ಆಂಕರ್ ಇನ್ವೆಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. SBI ಮ್ಯೂಚುವಲ್ ಫಂಡ್, ಆಕ್ಸಿಸ್ ಮ್ಯೂಚುವಲ್ ಫಂಡ್, IIFL ಅಸೆಟ್ ಮ್ಯಾನೇಜ್ಮೆಂಟ್, HSBC ಇನ್ಫ್ರಾ ಫಂಡ್. ಸೊ ಈ ರೀತಿಯಲ್ಲಿ ಟಾಪ್ ಮ್ಯೂಚುವಲ್ ಫಂಡ್ಗಳು ಈ ಒಂದು IPO ನಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ. ಆಂಕರ್ ಬುಕ್ನಿಂದ 379 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಕೊನೆಯದಾಗಿ ಅಜಾಕ್ಸ್ ಇಂಜಿನಿಯರಿಂಗ್ ನಲ್ಲಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 55 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. 8 ರಿಂದ 9% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. IPO ಓಪನ್ ಆದಮೇಲೆ ಪ್ರೀಮಿಯಂ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತದೆ. ಆದ್ದರಿಂದ ಪ್ರೀಮಿಯಂ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೆ ಪ್ರೀಮಿಯಂ ಫಾಲ್ ಆಗ್ಬೋದು. ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ ಒಳ್ಳೆ ಒಂದು ಪ್ರೀಮಿಯಮ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸದ್ಯಕ್ಕೆ ಪ್ರೀಮಿಯಂ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆದ್ದರಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಕೊನೆ ದಿನ ನಿಮಗೆ 20 ರಿಂದ 25% ಲಿಸ್ಟಿಂಗ್ ಏನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದ್ರೆ ಆಗ ಈ ಒಂದು IPO ನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು IPO ಆಗಿರುತ್ತೆ. ಸೊ ಒಂದು ಡಿಫ್ರೆಂಟ್ ಬಿಸ್ನೆಸ್ ಮಾಡೆಲ್ ನೋಡೋದಕ್ಕೆ ಸಿಗುತ್ತೆ. ಇಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಕಾಂಕ್ರೀಟ್ ರಿಲೇಟೆಡ್ ಇಕ್ವಿಪ್ಮೆಂಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವ್ಯಾಲ್ಯೂಷನ್ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆದ್ರಿಂದ ಲಾಂಗ್ ಟರ್ಮ್ಗೂ ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಯಾವುದೇ ಒಂದು IPO ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಆ ಕಂಪನಿ ಕ್ವಾರ್ಟರ್ಲಿ ಯಾವ ರೀತಿಯ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿರ್ತಾರೆ ಆ ರಿಸಲ್ಟ್ ಅನ್ನ ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಫ್ಲಕ್ಚುಯೇಷನ್ಸ್ ಬಂದ್ರೆ ಅಲ್ಲಿ ನಾವು ಎಕ್ಸಿಟ್ ಆಗೋದು ಬೆಟರ್ ಚಾಯ್ಸ್ ಆಗುತ್ತೆ. ಯಾಕೆಂದ್ರೆ ಇದೆಲ್ಲ ಸ್ಮಾಲ್ ಕ್ಯಾಪ್ ಕಂಪನೀಸ್ ಆಗಿರೋದ್ರಿಂದ ವೊಲಟಾಲಿಟಿ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. IPOs ಏನ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ, ಲಿಸ್ಟ್ ಆದ್ಮೇಲೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿರುತ್ತೆ. 3-4 ತಿಂಗಳಾದ್ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದು IPO ಪ್ರೈಸ್ ನ ಕೆಳಗಡೆ ಹೋಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಈ ಒಂದು ಸಿನಾರಿಯೋ ಸಾಕಷ್ಟು IPOಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆದ್ರಿಂದ ಕೇರ್ಫುಲ್ ಆಗಿ ಡಿಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ನಾನು ನಿಮಗೆ ಅಜಾಕ್ಸ್ ಇಂಜಿನಿಯರಿಂಗ್ IPO ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.